ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಗಳಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ. ಫ್ರೋಮೋದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12 ಕುರಿತಾದಂತ ಕೀ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ಗಿಲ್ಲಿಗೆ ಮಾಸ್ ಕ್ಲಾಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರ, ಮೊದಲಿಗೆ ಫ್ರೋಮೋ ಪ್ರಾರಂಭದಲ್ಲಿ ಗಿಲ್ಲಿ ಅವರು ಕುಕು ಕೂಕು ಅಂತ ಏನು ಅಲ್ಲಿ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಆ ಒಂದು ಇದನ್ನ ತೋರಿಸ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮ್ಗೆ ಮುಖ್ಯವಾಗಿ ಒಂದು ಸೀಸನ್ ಕುರಿತಾದಂತ ಒಂದು ಅಪ್ಡೇಟ್ ಸಹ ಫ್ರೋಮೋದಲ್ಲಿ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಉಳಿದಿರೋದು 2 ವಾರ ಕಾಂಪಿಟೇಷನ್ ಅಲ್ಲಿ 9 ಮಂದಿ ಅಂತ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾ ಇದಾರೆ. ಸೊ ಇದರಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಏನು ಅಂದ್ರೆ ಈ ಒಂದು ವಾರ ಒಂದು ಎಲಿಮಿನೇಷನ್ ಪಕ್ಕ, ನೆಕ್ಸ್ಟ್ ವೈರಕ್ಕೂ ಡಬಲ್ ಎಲಿಮಿನೇಷನ್ ಫಿಕ್ಸ್, ಆ ನೆಕ್ಸ್ಟ್ ವೀಕ್ ಫಿನಾಲೆ ವೀಕ್ ಆಗಿರೋದ್ರಿಂದ 6 ಕಂಟೆಸ್ಟೆಂಟ್ ಫಿನಾಲೆ ವೀಕ್ ನಲ್ಲಿ ಇದ್ರು ಸಹ ಮಿಡ್ ವೀಕ್ ಎಲಿಮಿನೇಷನ್ 1 ವಿಕೆಟ್ ಔಟ್. ಸೊ ಇದು 100% ಕನ್ಫರ್ಮ್ ಆಗ್ತಾ ಇದೆ. ನಮ್ಗೆ ಈಗ ಒಂದು ಫ್ರೋಮೋ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇಂದ ಇರುವಂತ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನೆಕ್ಸ್ಟ್ ವೀಕ್ ಏನಿದೆ, ನೆಕ್ಸ್ಟ್ ವೀಕ್ ಅನ್ನೋದು ಇಲ್ಲಿ ಧನುಷ್ ಅವರು ಏನಾದ್ರು ಈ ಒಂದು ವಾರ ಸೇವ್ ಆದ್ರೆ ಅವರೇ ಮೊದಲನೇ ಫೈನಲಿಸ್ಟ್ ಆಗ್ತಾರೆ. ಅಂಡ್ ಮಿಡ್ ವೀಕ್ ಎಲಿಮಿನೇಷನ್ ಅವ್ರು ಪಾರ್ ಆಗ್ತಾರೆ ಇಲ್ಲ ಸೇವ್ ಆಗ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ, ಅದು ನೆಕ್ಸ್ಟ್ ಮ್ಯಾಟ್ರು. ಬಟ್ ಸದ್ಯಕ್ಕಾದ್ರೆ ನೀವು ಉಳಿದಿರೋದು 2 ವಾರ ಆಗಿರೋದ್ರಿಂದ ನಾವು ಧನುಷ್ ಅವರು ಮೊದಲನೇ ಫೈನಲಿಸ್ಟ್ ಅಂತ ಫಿಕ್ಸ್ ಆಗ್ಬೋದು. ನೆಕ್ಸ್ಟ್ ಏನು ಅಂದ್ರೆ ಈ ಒಂದು ವಾರ 1 ಎಲಿಮಿನೇಷನ್ ಆದ್ರೂ ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಮನೆಯಲ್ಲಿ ಉಳ್ಕೊಳ್ಳುವಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ನಾಮಿನೇಷನ್ ಪ್ರೋಸೆಸ್ ಗೆ ತೆಗೆದುಕೊಂಡು ಬರುವಂತ ಒಂದು ನಿರ್ಧಾರ ಏನಾದ್ರು ಬಿಗ್ ಬಾಸ್ ಮಾಡ್ತಾರ ಅನ್ನೋದು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಫ್ರೋಮೋದಲ್ಲಿ ಈ ಒಂದು ಅಪ್ಡೇಟ್ ನ ಹೊರತುಪಡಿಸಿ ಬೇರೆ ಅಪ್ಡೇಟ್ ಏನಿದೆ ಅಂದ್ರೆ ದಿನಕ್ಕೂ ಹೆಚ್ಚಾಗ್ತಾ ಇರುವಂತ ಕಾಂಪಿಟೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದ್ಯಾರು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ಯಾರು ನಿರ್ಧಾರವಾಗುತ್ತೆ ಕಿಚ್ಚನ ಪಂಚಾಯತಿ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇದಾರೆ ನಮ್ಗೆ. ಅಂಡ್ ಇಲ್ಲಿ ನಾವು ನೋಡ್ಕೊಳ್ಬೇಕಾದ್ರೆ ಈ ಒಂದು ವಾರ 5 ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಅಲ್ಲಿ ಇದ್ರು ಸಹ ಇವರ ಒಂದು ವೋಟಿಂಗ್ ಅನ್ನೋದೇನಿದೆ, ಟಾಪ್ ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಇಲ್ಲದೆ ಇರುವಂತ ಫ್ಯಾನ್ಸ್ ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾ ಇದ್ದಾರೆ ಯಾರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕು, ಯಾರು ಇರಬಾರದು ಅಂತ. ಯಾಕೆ ಅಂದ್ರೆ ಇಲ್ಲಿ ಈಗ ಗಿಲ್ಲಿ ಅವ್ರು ಇಡುವಪ್ಪ ನಾಮಿನೇಷನ್ ಅಲ್ಲಿ, ಗಿಲ್ಲಿ ಅಭಿಮಾನಿಗಳು ಏನ್ ಮಾಡ್ತಾರೆ, ಹೋಗಿ ಗಿಲ್ಲಿ ಅವ್ರ ಜೊತೆ ಯಾರು ಚೆನ್ನಾಗಿದಾರೋ ಅವ್ರಿಗೆ ವೋಟ್ ಮಾಡ್ತಾರೆ, ಗಿಲ್ಲಿ ಜೊತೆ ಯಾರು ಚೆನ್ನಾಗಿಲ್ವೋ ಅವ್ರನ್ನ ಎಲಿಮಿನೇಷನ್ ಮಾಡೋದಕ್ಕೆ ನೋಡ್ತಾರೆ. ಸೇಮ್ ರಕ್ಷಿತ್ ಅವರ ಅಭಿಮಾನಿ ಆಗಿರ್ಬೋದು, ಕಾವ್ಯ ಅವರ ಅಭಿಮಾನಿ ಆಗಿರ್ಬೋದು, ಇಲ್ಲ ರಘು ಅವರ ಅಭಿಮಾನಿ ಆಗಿರ್ಬೋದು. ಸೊ ಪ್ರತಿ ಕ್ಷಣಕ್ಕೂ ದಿನಕ್ಕೂ ವೋಟಿಂಗ್ ಪೋಲ್ಸ್ ಅನ್ನೋದಿರೋದೇ ಏರುಪೇರು ಆಗ್ತಾನೆ ಇದೆ. ಸೊ ಈ ಒಂದು ವಾರ ಯಾರು ಬೇಕಾದ್ರೂ ಎಲಿಮಿನೇಷನ್ ಹೊರಗಡೆ ಬರ್ಬೋದು ಕಂಡ್ರಿ, ಇವರೇ ಎಲಿಮಿನೇಷನ್ ಆಗ್ತಾರೆ ಪಕ್ಕ ಅಂತ ನಾವು ಊಹೆ ಮಾಡೋದಕ್ಕೆ ಆಗೋದಲ್ಲ. ಅಷ್ಟರ ಮಟ್ಟಿಗೆ ಇಂಟೆನ್ಸಿವ್ ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ವಿಚಾರ ಅಂದ್ರೆ ಫ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇನು ಅಂದ್ರೆ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಏನು ಜಗಳಗಳಾಗಿತ್ತು, ಪದಬಳಕೆಗಳಾಗಿತ್ತು, ಅದನ್ನ ನಮ್ಗೆ ಫ್ರೋಮೋದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಇದ್ರ ಮೂಲಕ ನಮ್ಗೆ ಅರ್ಥ ಆಗ್ತಾ ಇರೋದೇನು, ಈ ಒಂದು ವಾರದ ಕಿಚ್ಚನ ಪಂಚಾಯತಿಲಿ ಗಿಲ್ಲಿಗೆ ಮಾಸ್ ಕ್ಲಾಸ್ 100% ಇರುತ್ತೆ. ಅಂಡ್ ಇಲ್ಲಿ ನಾವು ಕ್ಯೂರಿಯಾಸಿಟಿಯಿಂದ ಎಪಿಸೋಡ್ ನೋಡ್ಬೇಕಾಗಿರೋದು ಏನಕ್ಕೆ ಅಂದ್ರೆ ಇಲ್ಲಿ ಗಿಲ್ಲಿಗೆ ಮಾತ್ರ ಕ್ಲಾಸ್ ತಗೊಳ್ತಾರೆ. ಯಾಕೆಂದ್ರೆ ಸುದೀಪ್ ಸರ್ ಪದೇ ಹೇಳೋದೇನೋ ಬುಡ ಮುಖ್ಯ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಮೊದಲಿಗೆ ಪ್ರಾರಂಭವಾಗಿರೋದ್ರಿಂದ ಗಿಲ್ಲಿಗೆ ಮಾತ್ರ ಕ್ಲಾಸ್ ತಗೊಳ್ತಾರ, ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಕಡೆಯಿಂದ ಸಹ ಕೆಲವೊಂದು ಪದ ಬಳಕೆಗಳಾಗಿರ್ಬೋದು, ಕೆಲವೊಂದು ಸೆಂಟೆನ್ಸ್ ಮಾತುಗಳು ಸಹ ಬಂದಿರೋದ್ರಿಂದ ಅವ್ರಿಗೂ ಸಹ ಕ್ಲಾಸ್ ಇರುತ್ತಾ ಅಂತ ನೋಡ್ಬೇಕಾಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರಿಗೂ ಸಹ ಕ್ಲಾಸ್ ಇರುತ್ತೆ. ಬಟ್ ಇಲ್ಲಿ ಮೇಜರ್ ಆಗಿ ಬುಡವನ್ನ ನೋಡ್ತಾರೆ, ಬುಡ ಆಗಿರೋದ್ರಿಂದ ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನಂದ್ರೆ ಪ್ರತಿ ಸಲ ಅಶ್ವಿನಿ ಗೌಡ ಅವರ ಒಂದು ಬಾತ್ರೂಮ್ ನಲ್ಲಿ ನಡೆದಂತ ಮಾತುಕತೆ ಆದ ಒಂದು ವಿಚಾರವನ್ನು ತೆಗೆದುಕೊಂಡ್ಬಂದು ಗಿಲ್ಲಿದೇ ತಪ್ಪು, ನಾನು ಯಾವುದೇ ಕಾರಣಕ್ಕೂ ನನ್ನ ಟೋನ್ ಚೇಂಜ್ ಆಗಿಲ್ಲ ಅಂತ ಉತ್ತಮ ಕಳಪೆ ಪ್ರೋಸೆಸ್ ಇಂದ ಹಿಡಿದು ಈ ಒಂದು ವಾರದ ಪ್ರಾರಂಭದಿಂದ ಹೇಳ್ಕೊಳ್ತಾನೆ ಬಂದಿದ್ದಾರೆ. ಆ ಒಂದು ಪ್ರೋಮೋನ್ ಏನಾದ್ರು ಇಲ್ಲಾಂದ್ರೆ ಆ ಒಂದು ವಿಟಿನ್ ಏನಾದ್ರು ಕಿಚ್ಚನ ಪಂಚಾಯತಿಯಲ್ಲಿ ಪ್ಲೇ ಮಾಡ್ತಾರ, ಆ ಒಂದು ವಿಟಿ ಪ್ಲೇ ಆದ್ಮೇಲೆ ಮನೆ ಮಂದಿ ಮುಂದೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೀರೋ ಆಗ್ತಾರ ಇಲ್ಲ ಝೀರೋ ಆಗ್ತಾರ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಇರುವಂತ ವಿಚಾರ. ಯಾಕೆ ಅಂದ್ರೆ ನಿನ್ನೆ ನಡೆದಂತ ಕಳಪೆ ಮತ್ತು ಉತ್ತಮ ಪ್ರೋಸೆಸ್ ಅಲ್ಲಿ ಅಶ್ವಿನಿ ಗೌಡ ಅವರೇ ಖುದ್ದಾಗಿ ಹೇಳಿದ್ದಾರೆ, ನಾನೇ ಬಿಗ್ ಬಾಸ್ ನ ರಿಕ್ವೆಸ್ಟ್ ಮಾಡಿ, ಸುದೀಪ್ ಸರ್ ನ ರಿಕ್ವೆಸ್ಟ್ ಮಾಡಿ ಆ ಒಂದು ಬಾತ್ರೂಮ್ ನಲ್ಲಿ ನಡೆದಂತ ಸನ್ನಿವೇಶನ ವಿಟಿ ಕೇಳ್ತೀನಿ ಅಂತ ಅಶ್ವಿನಿ ಗೌಡ ಅವ್ರು ನಿನ್ನೆ ಹೇಳ್ತಾ ಇದ್ರು. ಸೊ ನೋಡ್ಬೇಕಾಗುತ್ತೆ ಅಶ್ವಿನಿ ಗೌಡ ಅವ್ರು ಆ ಒಂದು ವಿಟಿನ ಕೇಳಿ ಹೀರೋನೇ ಆಗ್ಬಿಡ್ತಾರೆ, ಇಲ್ಲಾಂದ್ರೆ ನಿನ್ನೆ ಅವ್ರು ಹೇಳ್ದಂಗೆ ಜೋಕರ್ ಆಗ್ತಾರಂತ ನೋಡ್ಬೇಕಾಗುತ್ತೆ. ಸೊ ಸದ್ಯಕ್ಕಾದ್ರೆ ರಿಲೀಸ್ ಆಗಿರುವಂತ ಫ್ರೋಮೋದಲ್ಲಿ ನಮ್ಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್, ಅದರಲ್ಲೂ ಸಹ ಎಲಿಮಿನೇಷನ್ ಅಪ್ಡೇಟ್ ಸಿಕ್ಕಿದೆ. ಈ ಒಂದು ವಾರ 1, ನೆಕ್ಸ್ಟ್ ವಾರ 2, ಆ ನೆಕ್ಸ್ಟ್ ವಾರ 1, ಆಮೇಲೆ ಫಿನಾಲೆ ವೀಕ್ ನಲ್ಲಿ ಯಾರು ಫೈನಲಿಸ್ಟ್ ಆಗಿರ್ತಾರೋ ಅವರಲ್ಲಿ ಒಬ್ಬ ವಿನ್ನರು, ಒಬ್ಬ ರನ್ನರು. ಸೊ ಇದು 100% ಕನ್ಫರ್ಮ್ಡ್ ಆಗಿ ಬರ್ತಾರ ಅಂತ ಇನ್ಫಾರ್ಮೇಶನ್. ನೆಕ್ಸ್ಟ್ ಏನು ಅಂದ್ರೆ ಈ ಒಂದು ವಾರ ಯಾರು ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಹೊರಗಡೆ ಬರ್ತಾರೆ ಅಂತ. ಅಂಡ್ ಇವತ್ತಿನ ಕಿಚ್ಚನ ಪಂಚಾಯತಿ ಏನೈತೆ ಸಾಟರ್ಡೆ ಎಪಿಸೋಡ್
ಕಂಪ್ಲೀಟ್ ಆಗಿ ಕ್ಲಾಸ್ ಇರುತ್ತೆ. 100% ಮನೆಯಲ್ಲಿರುವಂತ ಕೆಲವೊಂದು ಕಂಟೆಸ್ಟೆಂಟ್ ವಿಚಾರದಲ್ಲಿ ನಡೆದಂತ ಒಂದು ಸನ್ನಿವೇಶಗಳಾಗಿರ್ಬೋದು ಅಂಡ್ ಡಿಸಿಷನ್ಸ್ ನ ಕುರಿತಾಗಿ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಮಿಸ್ ಮಾಡದೆ ಇವತ್ತಿನ ಎಪಿಸೋಡ್ ನ ನೋಡಿ ಅಂತ ಹೇಳ್ತಾ, ಅಂಡ್ ಬಿಗ್ ಬಾಸ್ ನ ಒಂದು ಕಿಚ್ಚನ ಪಂಚಾಯತಿ ಇದೆ ಅದರ ಕುರಿತಾಗಿ ಅಪ್ಡೇಟ್ಸ್ ಬಂದಿದ ತಕ್ಷಣ ನನ್ ಕಡೆಯಿಂದ ವಿಡಿಯೋ ಇರುತ್ತೆ, ಮಿಸ್ ಮಾಡದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.